ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ವಿದ್ಯಾರ್ಥಿಗಳು ಏನು ಮಾಡ್ತಿದ್ರ, ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ರ. ಸೊ ಇನ್ನೂ ಸ್ವಲ್ಪ ಬಿಟ್ಟಾದ್ರೂ ಚೆಕ್ಔಟ್ ಮಾಡ್ಕೊತಾರ, ಅದು ಮಾಡ್ಕೊಂತಾರ. ಸೊ ರಿಸಲ್ಟ್ ಇದ್ರ ಜೊತೆಗೆ ಒಂದು ನಿಮಗೆ ಸ್ಯಾಕಿಂಗ್ ನ್ಯೂಸ್ ಅಂತ ಹೇಳ್ಕೋಬೇಕು ಅಥವಾ ಗುಡ್ ನ್ಯೂಸ್ ಅಂತ ಹೇಳ್ಕೋಬೇಕು. ಯಾಕಂದ್ರೆ ಸಡನ್ ಆಗಿ ಅಂತಂದರೆ ಕೇದವರು ಸ್ವಲ್ಪ ಸ್ಟಾರ್ಟ್ ಮಾಡೋಕ್ಕೆ ತಡ ಮಾಡ್ತಾರೆ. ಒನ್ ಟೈಮ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅವ್ರು ನಿಲ್ಲೋದೇ ಇಲ್ಲ, ಬೇಗನೆ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋದು, ಅಂದರೆ ಬೇಗನೆ ಮಾಡ್ದಾಗ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಹೆಂಗೆ ಅಂತಂದರೆ ನೋಡಿ, ಇವಾಗ KCET ರಿಸಲ್ಟ್ ಬಿಡೋಕೆ ಏನು ಮಾಡಿದ್ರು, ಭಾಳಷ್ಟು ಟೈಮ್ ತೊಗೊಂಡ್ರು. ಸೊ ಏನಾಗಿದೆ, ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಿಸಲ್ಟ್ ಲಿಂಕ್ ಬಂತು. ಇವನ್ನೂ ಕೂಡ ಚೆಕ್ಔಟ್ ಮಾಡ್ಕೊಂತಾರ ನೋಡಿ. ಇದ್ರ ಜೊತೆಗೆ ಇವತ್ತು ಆಳೆ ಪ್ರೆಸ್ ಮೀಟಲ್ಲಿ ವಿತ್ ಮೆಡಿಕಲ್ ಯಾರಿದ್ದಾರೆ ಅಂತಾರೆ, ಶಿಕ್ಷಣ ಸಚಿವರು ಯಾರಿದ್ದಾರೆ ಅಂತಂದರೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ ಪಾಟೀಲ್ ಇದ್ದಾರಲ್ವ, ಅವರು ಡೈರೆಕ್ಟ್ ಜೊತೆ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಡೇಟ್ ಕೂಡ ಹೇಳ್ತವ್ರೆ 10ನೇ ತಾರೀಕಂತೆ. ಸೊ ಇವತ್ತು ನೋಡಿ, ಆಗಲೇ 6 ಇವತ್ತು ಡೇಟು, ಅಂದರೆ ಇವತ್ತು ಜೂನ್ 6ಕ್ಕೆ ರಿಸಲ್ಟ್ ಬಿಟ್ಟವ್ರೆ. ಸೊ ಆಪ್ಷನ್ ಎಂಟ್ರಿ ಕೂಡ ಜೂನ್ 10ಕ್ಕೆ ಸ್ಟಾರ್ಟ್ ಅಂತ ಹೇಳ್ತವ್ರೆ. ಸೊ ಅಂದರೆ ಪಾಸಿಬಲ್ ಇದೆಯಾ ಅಂತಂದು. ಸೊ ಪಾಸಿಬಿಲಿಟಿ ಇದೆ, ಯಾಕಂದರೆ ಅವ್ರು ಎಲ್ಲರೂ ಕೂಡ ರೆಡಿನೇ ಇದ್ದಾರೆ. ಅಂದರೆ ಈಗ ಇವತ್ತು 6ನೇ ತಾರೀಕು ರಿಸಲ್ಟ್ ಬಂತು, ಮೇ ಬಿ ಹೇಳಿಕ್ಕೆ ಬರಲ್ಲ, ಇವತ್ತು ಸಾಯಂಕಾಲನೇ ಕಡೆಯಿಂದ ಒಂದು ಅಧಿಸೂಚನೆ ಬರ್ಬೋದು. ಅಂದರೆ ಒಂದು ಡಿಟೇಲ್ ಆಗಿ ಫಸ್ಟ್ ರೌಂಡ್ ಶೆಡ್ಯೂಲ್ ಕೂಡ ಬರ್ಬೋದು, ಅಥವಾ ಇವತ್ತು ಸಾಯಂಕಾಲನೇ ಒಂದು ವೆರಿಫಿಕೇಷನ್ ಸ್ಲಿಪ್ ಕೊಡಬಹುದು. ನಾಳೆ ನಡೆದರಲ್ಲಿ ಸೀಟ್ ಮೆಟ್ರಿಕ್ಸು ಫೀಸ್ ಸ್ಟ್ರಕ್ಚರ್ ಬಿಡ್ಬೋದು. ಜೂನ್ 10ಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಎಲ್ಲ ರೆಡಿ ಇದ್ಮೇಲೆ ಮತ್ತೇನು ಕಾಯೋಂಥದ್ದು ಅಂದರೆ ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ಪ್ರೀ ರೌಂಡ್ ಅಂತ ಮಾಡಬೇಕು ಅವ್ರು ಇವಾಗ. ಸೊ ಪ್ರೀ ರೌಂಡ್ ಅಂತ ಅಂದಾಗ ತಲೆ ಇಟ್ಕೊಂಡ್ರಿ ನೀವು. ಪ್ರೀ ರೌಂಡ್ ಅಂತಂದರೆ ಇನ್ನೂ ಕೂಡ ಮರ್ಜ್ ಆಗಲ್ಲ, ಅಂದರೆ ಈಗೇನೋ ಸ್ಪ್ಲಿಟ್ಟಾಗಿ ಮಾಡ್ತಾರೆ ಈಗ ಕೌನ್ಸಿಲಿಂಗು. ಸೊ ಅಂದರೆ ಸದ್ಯಕ್ಕೆ ಫಸ್ಟ್ ರೌಂಡು ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ, ಬಿ ಫಾರ್ಮಸಿ, ಫಾರ್ಮಡಿ, BS ನರ್ಸಿಂಗ್, BPT, BPO, AHS, ಆರ್ಕಿಟೆಕ್ಚರ್, ಅಂದರೆ KCET ಕೋರ್ಸಸ್ಗಳು ಅಷ್ಟೇ ಪ್ರೀ ರೌಂಡ್ ಕೌನ್ಸಿಲಿಂಗ್ ನಡೀತದೆ. ಸೊ 10ನೇ ತಾರೀಕು ಕಾಲೇಜ್ ಸೆಲೆಕ್ಷನ್ ನಡೀತದೆ. ಸೊ ಈಗ ಹುಡುಗರಿಗೆ ನಾನು ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ರಿಸಲ್ಟ್ ಏನು ಬಿಡಿ, ಇನ್ನೂ ಸ್ವಲ್ಪ ಹೊತ್ತಾದರೂ ಚೆಕ್ ಮಾಡ್ಕೊತೀರಾ. ಸೊ ಅದು ವಿಚಾರ ಅಲ್ಲ. ಈಗ ಆಪ್ಷನ್ ಎಂಟ್ರಿಗೆ ಡೇಟ್ ಕೊಟ್ಬಿಟ್ಟವ್ರೆ. ಆಪ್ಷನ್ ಎಂಟ್ರಿ ಅಂದರೆ ಏನು, ಡೀಟೇಲ್ ಆಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ನೋಡಿ. ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಪ್ಲೀಟಾಗಿ ಯಾವ ರೀತಿ ಇರ್ತದೆ ಒಂದು ವಿಡಿಯೋ ಹಾಕ್ತೀನಿ ಸಾಯಂಕಾಲ ನೋಡಿ. ಅಂದರೆ ಫ್ರೀ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು, ಮಾಪಪ್ ರೌಂಡು ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟಾಗಿ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಏನು ಕರಿತೀವಿ, ಇದೆಲ್ಲನೂ ಕೂಡ ನೀಟಾಗಿ ಹೇಳ್ತೀನಿ. ಚಾಯ್ಸ್ ಎಂಟ್ರಿ ಹೇಳ್ತೀನಿ ಕಂಪ್ಲೀಟಾಗಿ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ಗಳನ್ನು ಒಂದು ಕೂಡ ಸ್ಕಿಪ್ ಮಾಡದೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಇತ್ತಂದರೆ ಪ್ರತಿಯೊಂದು ವೀಡಿಯೋನು ಕೂಡ ವಾಚ್ ಮಾಡಬೇಕಾಗ್ತದೆ. ಸೊ ಫ್ರೆಂಡ್ಲಿಯಾಗಿ ನಿಮ್ಮ ಜೊತೆ ಲೈವ್ ಕೂಡ ಬರ್ತಾ ಇರ್ತೀನಿ. ನಿಮ್ಮ ಕಾಮೆಂಟ್ ಹಾಕಿರ್ತಕ್ಕಂಥದ್ದು ಕಾಮೆಂಟಿಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಡೈಲಿ. ಸೊ ಕಾಮೆಂಟ್ ಕೂಡ ಹಾಕಿ. ಸೊ ಇವಾಗ ಆಪ್ಷನ್ ಎಂಟ್ರಿಗೆ ಅಂದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ ಸೆಲೆಕ್ಷನ್ ಮಾಡೋಂಥ ಪ್ರೊಸೆಸ್ಸು. ಓಕೆ, ಓನ್ಲಿ KCET ಸ್ಟೂಡೆಂಟ್ಗಿದೆ. ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕಂತ ನಿಮಗೆ ಗೊತ್ತಿಲ್ಲ. ಸೊ 10ನೇ ತಾರೀಕು ಅಂದ ತಕ್ಷಣ ಇನ್ನೂ 3 ಡೇಸ್ ಇದೆ. ಸೊ ಕೂದ್ಬಿಟ್ಟು ನೀವೇನಾದರೂ 2025 ಹೋದ ವರ್ಷದ ಒಂದೇ ನೀವೇನಾದರೂ ಹೋದ ವರ್ಷದ ಕಾಲೇಜು ಯಾವ ರೀತಿ ಕಟ್ ಆಫ್ ನಿಂತಿದೆ ಅದನ್ನೇನಾದರೂ ನೋಡೋಕೆ ಹೋತಂದರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ 2025 ಕಟ್ ಆಫ್ ತೊಗೊಂಡು ನೋಡೋಕೆ ಹೋದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಟಗರಿ ನೀವು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಯಾವುದೋ SC ಇದ್ದಾರೆ, SC R ಇದ್ದಾರೆ. ಈಗ ಫಸ್ಟ್ ರೌಂಡಿಗೆ ಯಾವುದೋ ಒಂದು ಕಾಲೇಜ್ ಕಟ್ ಆಫ್ ಎಷ್ಟು ನಿಂತಿದೆ, ಇನ್ನೊಂದು ಕಾಲೇಜ್ ಕಟ್ ಆಫ್ ಎಷ್ಟು ನಿಂತಿದೆ, ಅವು ಎಲ್ಲ PDF ಡೌನ್ ಮಾಡ್ಕೊಂಡು ಪ್ರತಿಯೊಂದು ನೋಡ್ಕೊಂಡು ಕೂರ್ಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ. ನೀವು ಕೂತ್ಬಿಟ್ಟು ಯೋಚನೆ ಮಾಡಿ. ಕೌನ್ಸಿಲಿಂಗ್ ಮುಗಿದೋಗ್ಬಿಟ್ರೆ ನೀವು ಮಾಡೋಕ್ಕಾಗಲ್ಲ. ಸೊ ನಿಮಗೋಸ್ಕರ ನಾನು ಒಂದು ಏನಪ್ಪ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಸಾಧ್ಯ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಾಂತಂದ್ರೆ ವೆಬ್ಸೈಟ್ ಹೋಗಿ, ಸೊ ಯಾವುದಾದ್ರೂ ಬ್ರೌಸರ್ಲಿ ಹೋಗ್ಬಿಟ್ಟು ಏನು ಮಾಡಿ ಅಂತಂದರೆ ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಇದನ್ನಾದರೂ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವೇನು ಮಾಡ್ಕೊರಿ ಅಂತಂದರೆ ಈಗ vidyahari.com ಇಲ್ಲಿ ನೋಡಿ /ಅಂತ ಕೊಟ್ಬಿಟ್ಟು KCET ಅಂತ ಸರ್ಚ್ ಮಾಡಿ. ಅದು ಕೊಟ್ಟಾದಷ್ಟು ಸರ್ಚ್ ಕೊಡಿ, ನಿಮ್ಗೆ ವೆಬ್ಸೈಟ್ ತಾನೇ ಆಟೋಮೆಟಿಕ್ ಕರ್ಕೊಂಡು ಹೋಗ್ತದ. ಸೊ ಈ ಥರನಾಗಿ ಎಕ್ಸಾಕ್ಟ್ ಏನಪ್ಪ ಅಂತಂದರೆ ನಿಮಗೆ ಕಾಲೇಜ್ ಪ್ರೆಡಿಕ್ಷನ್ ಅಂತ ಏನು ಕರಿತೀವಿ ಯಾರೂ ಕೂಡ ಕೊಡಲ್ಲ. ಓಕೆ, ನಿಮ್ಗೆ ಈಗ ಪೇಡ್ ಗೈಡು ಕೂಡ ಅವಶ್ಯಕತೆ ಇತ್ತಪ್ಪ ಅಂದರೆ KCET ಸ್ಟೂಡೆಂಟ್ ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರಿತೀನಿ. ಓಕೆ, ಸ್ಕ್ರೀನ್ ಮೇಲೆ ಪೇಡ್ ಗೈಡ್ ಇದ್ದವ್ರಿಗೆ ಬೇಕಾದವ್ರಿಗೆ ಮಾತ್ರ ನಿಮ್ಮ KCET ರ್ಯಾಂಕು ಕೆಟಗರಿ ಏನಿದೆ ಎಲ್ಲನೂ ಕೂಡ ನಮ್ಗೆ ಕಳಿಸ್ಬೇಕಾಗುತ್ತಾ. ಓಕೆ, ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರಿತೀನಿ, ಅದಕ್ಕೆ ನೀವು ಪೇಡ್ ಗೈಡು ಕೂಡ ಇತ್ತಂದರೆ ಓಕೆ. ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಮೇಲೆ ನಂಬರ್ ಬರಿತಾ ಇದ್ದೀನಿ. ಓಕೆ, ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ನೀವು ಫೋನ್ ಮಾಡಿದರೆ ನಾವು ಪಿಕ್ ಮಾಡಲ್ಲ, ತಲೆಯಲ್ಲಿರಲಿ. ಮೆಸೇಜ್ ಮಾಡಿ ವಿತ್ ಏನಪ್ಪ ಅಂದರೆ ನಿಮ್ಮ ಕ್ಯಾಟಗರಿ, ನಿಮ್ಮ ಕೋರ್ಸ್ ಅಥವಾ ಬ್ರ್ಯಾಂಚ್ ಅಂತ ಏನು ಕರಿತೀವಿ ಅದನ್ನು ವಿತ್ KCET ರ್ಯಾಂಕ್. ಓಕೆ, ಇಷ್ಟು ಕಡೆ ಕಳಿಸಿ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ಕೋರ್ಸ್ ತೊಗೊಳಕ್ಕೆ, ಅಂದರೆ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ನೀವು ಸೇರ್ಕೊಳ್ಳೋಕ್ಕೆ, ಕೋರ್ಸ್ ಅಥವಾ ಬ್ರ್ಯಾಂಚ್ ಅಂತ ಏನು ಕರಿತೀವಿ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನು ನಮಗೆ ಮೆನ್ಷನ್ ಮಾಡಿದರೆ ನಿಮಗೆ ಪೇಡ್ ಗೈಡ್ ನಾನು ಮಾಡಬೇಕಾ ಬೇಡವಾ ನಾನು ಹೇಳ್ತೀನಿ. ಸರಿ, ಅದೆಲ್ಲ ಬಿಟ್ಟು ಇವಾಗ ಈ ಕಾಲೇಜ್ ಸೆಲೆಕ್ಷನ್ ಮಾಡೋಕ್ಕೆ ಪ್ರೊಸೆಸ್ ಯಾವ ರೀತಿ, ಲೈಕ್ ಎಕ್ಸಾಂಪಲ್ ನೋಡಿ, ಇಷ್ಟು ಕೋರ್ಸಸ್ ಈಗ KCETಗೆ ಸಂಬಂಧಪಟ್ಟಾಗಿ ಇಷ್ಟು ಕೋರ್ಸಸ್ಗಳಿದ್ದಾವೆ. ಸೊ ನೀವು ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ.
ಎಕ್ಸಾಂಪಲ್ಗೋಸ್ಕರ ನಾನು ಇದರಲ್ಲಿ ಯಾವುದಾದ್ರೂ ರ್ಯಾಂಡಮ್ ಆಗಿ ತೊಗೊಳ್ತೀನಿ. ಅಗ್ರಿಕಲ್ಚರ್ ತೊಗೊಳ್ಳೋಣ ಅಂದರೆ ಅಗ್ರಿಕಲ್ಚರ್ ತೊಗೊಳ್ಳೋಣ, ಇಲ್ಲ ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗೇ ತೊಗೊಳ್ಳೋಣ ಅಂತ. ಓಕೆ, ಇಂಜಿನಿಯರಿಂಗ್ಗೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು ಎಚ್ ಕೆನೂ ಕೂಡ ಇದೆ, ನಾನ್ ಎಚ್ ಕೆನೂ ಕೂಡ ಇದೆ. ನಾನು ಸದ್ಯಕ್ಕೆ ನಾನ್ ಎಚ್ ಕೆ ತೊಗೊತೀನಿ. ರ್ಯಾಂಕ್ ಬಂದು ತೊಗೊಳ್ಳೋಣ. ಯಾರಾದರೂ ರ್ಯಾಂಕು ಒಂದು 8,000 ರ್ಯಾಂಕ್ ತೊಗೊಂಡವ್ರೆ ಅಂದ್ಕೋರಿ. ಯಾರಾದರೂ ಒಬ್ಬ ಸ್ಟೂಡೆಂಟ್ 8,000 ರ್ಯಾಂಕ್ ತೊಗೊಂಡವೆ. ಸೊ ನಾವು ಕ್ಯಾಟಗರಿ ಬಂದುಬಿಟ್ಟು ಯಾವುದಿದೆ ಯಾವುದು, ಓಕೆ ಯಾವುದಾದ್ರೂ ತೊಗೊಳ್ಳೋಣ. ನಾನು ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದರೆ STK ಅಂತ ಕಾಣಿಸ್ತಿದೆ. STK ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ್ದು ಇರ್ತದೆ ನೋಡಿ ನೀವು ತೊಗೋಬೇಕು. ಸೊ 8,000 ರ್ಯಾಂಕ್ KCT ಬಂದಿದೆ ನಿಮ್ಮದು ಇಂಜಿನಿಯರಿಂಗ್ ಒಳಗಡೆ. ಸೊ STK ನೀವು ಕ್ಯಾಟಗರಿ ಇದ್ದೀರಾ, ಅಥವಾ ನೀವು ನಿಮ್ದು ಯಾವ್ದು ಇದೆ ಅದನ್ನ ಹಾಕೊಂಡು ಕಾಲೇಜ್ ಕೋರ್ಸ್ ಅಂತ ಬರ್ತದೆ. ಅಂದರೆ ಆಲ್ ಕೋರ್ಸಸ್ ಕೂಡ ಇಂಜಿನಿಯರಿಂಗ್ ಕೊಟ್ಬಿಡ್ತಾರೆ. ನಿಮ್ಗೆ ಯಾವ್ದು ಬೇಕು ಇದರಲ್ಲಿ ನಿಮ್ಗೆ ಯಾವ್ದು ಬೇಕು. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಸೊ ಪ್ರೆಡಿಕ್ಟ್ ಕಾಲೇಜ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಸೊ ಪ್ರೆಡಿಕ್ಟ್ ಕಾಲೇಜ್ ಅಂತ ತಕ್ಷಣ 131 ಕಾಲೇಜ್ ಏನಾಗ್ತದೆ ಫೌಂಡ್ ಅಂತ ಬರ್ತದೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಬೇಕಾದ್ರೆ ಒಂದೆರಡು ನೋಡ್ಬೋದು. ಓಕೆ, ಇದು ಸೇಫೆಸ್ಟ್ ಅಂತ ಕೊಟ್ಟವ್ರೆ ನೋಡಿ. ಸೇಫೆಸ್ಟ್ ಅಂತಂದರೆ ಇವು ಸಿಗುವಂಥದ್ದು. ಸೊ ನಿಮಗೆ ಇನ್ನೂ ಕೂಡ ಟಫೆಸ್ಟ್ ಕೂಡ ಇರ್ತವೆ, ಮಾಡ್ರೇಟ್ ಕೂಡ ಇರ್ತವೆ. ಸೊ ಕಂಪ್ಲೀಟಾಗಿ ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 2023, 24, 25 ಕಟ್ ಆಫ್ ಒಂದೇ ರೋದಲ್ಲಿ ಸಿಕ್ಬಿಡ್ತದೆ. ನಾವು ಡೌನ್ಲೋಡ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದಾಗ ಸ್ಮಾಲ್ ಅಮೌಂಟ್ ಇಟ್ಟವ್ರೆ ಅವರು. ಸೊ 99 ರೂಪೀಸ್ ಇಟ್ಟವ್ರೆ, ಪರವಾಗಿಲ್ಲ. 99 ರೂಪೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನು ಮಾಡ್ತೀನಿ, UPI ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗ್ತದೆ, ಅದು ಆಟೋಮೆಟಿಕ್ಲಿ ಕರ್ಕೊಂಡು ಎಲ್ಲಿಗೆ ಹೋಗುತ್ತೆ ಅಂದರೆ ನಿಮ್ಮ ಒಂದು ಫೋನ್ಪೇ ಇದೆಯಲ್ಲ, ಫೋನ್ಪೇದೆ ಕರ್ಕೊಂಡು ಹೋಗ್ತದೆ. ನೀವು 99 ರೂಪೀಸ್ ಕೇಳ್ತದೆ, ಪೇಮೆಂಟ್ ಮಾಡಿ. ಯಾಕಂತಂದ್ರೆ ಎಷ್ಟು ಬರ್ತಿದೆ ಅಂತಂದರೆ ಜಸ್ಟ್ 2025 ಒಂದು ಕಟ್ ಆಫ್. ಅದು ರ್ಯಾಂಡಮೈಸ್ ಸೆಲೆಕ್ಷನ್ ಇರಲ್ಲ, ರ್ಯಾಂಡಮ್ ಆಗಿ ಫೀಡ್ಯಾಪ್ ಇದಾವೆ. ಅದನ್ನು ಸೇಲ್ ಮಾಡೋಕ್ಕೆ 100 ರೂಪಾಯಿ ತೊಗೊಳ್ತಾರೆ. ಬಟ್ ಇವ್ರು ಹೆಂಗೆ ನೋಡಿ 2023, 24, 25 ಅದು ಸೀರಿಯಲ್ ವೈಸು. ಆ್ಯಂಡ್ ಅದ್ರ ಜೊತೆಗೆ ಟಫು, ಮಾಡ್ರೇಟು, ಸೇಫು ಅಂತಂದು ನೋಡಿ. ಫೀಡ್ಯಾಪ್ ಡೌನ್ಲೋಡ್ ಆಯಿತು. ಓಕೆ, ಡೀಟೇಲ್ ಕೂಡ ಬಂತು, ಫೀಡ್ಯಾಪ್ ಕೂಡ ಓಪನ್ ಆಗ್ತದೆ ನನಗೆ. ಈ ಫೀಡ್ಯಾಪ್ ಓಪನ್ ಆಯ್ತು ನನಗೆ ನೋಡಿ. ಯಾವುದು STK ಕ್ಯಾಟಗರಿ 8,000 ರ್ಯಾಂಕು, ಇಂಜಿನಿಯರಿಂಗ್ ಸ್ಟ್ರೀಮು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಒಳಗಡೆ 8,000 ತೊಗೊಂಡವನಿಗೆ ಎಲ್ಲ ನೋಡಿ. 8,000 ತೊಗೊಂಡವನಿಗೆ ಸೇಫೆಸ್ಟ್ ಇರ್ತಕ್ಕಂಥ ಎಲ್ಲ ಕಾಲೇಜು ಕೂಡ ಸೇಫೆಸ್ಟ್ ಅಂತ ಬರ್ತಾ ಇದೆ. ಅರ್ಥ ಆಯ್ತಾ? ಅಂದರೆ ನೋಡಿ MS ರಾಮಯ್ಯ ಇದು ಕೂಡ ನೋಡಿ 2023, 24ರಲ್ಲಿ ಅದು 23ರಲ್ಲಿ 28,000 ಕೂಡ ರ್ಯಾಂಕ್ ನಿಂತದೆ ಕಟ್ ಆಫು. 2024ರಲ್ಲಿ ಕೂಡ 29,000 ನಿಂತದೆ. 2025ರಲ್ಲಿ ಕೂಡ 29,000 ನಿಂತದೆ. ಅಂದರೆ ಅರ್ಥ ಮಾಡ್ಕೊರಿ ಈ ಎಷ್ಟರ ಮಟ್ಟಿಗೆ ನೀವು ಕಾಲೇಜ್ ಯಾವ ರೀತಿ ಪ್ರಿಯಾರಿಟಿ ಇವಾಗ. ಅಂದರೆ ಆರ್ಡರ್ ವೈಸ್ ಕೂಡ ಬಂದೈತೆ. ಅದು ನೋಡಿ, ಇದು ಫಸ್ಟ್ನೇದು ಅಂದರೆ ಟಾಪ್ ಕಾಲೇಜು ಆರ್ಟಿಫಿಷಿಯಲ್ AML ಅಂತ ಅರ್ಥ. ಸೆಕೆಂಡು BMS. ಆಮೇಲೆ ಅಂದರೆ ನಾನು IAML ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಸೊ ಅಂದರೆ ಈ ಆರ್ಡರ್ ವೈಸ್ ಕೂಡ ಬಂದುಬಿಡ್ತದೆ. ಸುಮ್ಕೆ ರ್ಯಾಂಡಮಾಗಿ ಕೊಟ್ಬಿಡಲ್ಲ ಇದ್ರ ನಿಮಗೆ ನೋಡಿ. 25,000, ಇದು 32, 60,000, 80,000, 1,53,000 ಈ ಥರ ಹೋಗುತ್ತೆ ನೋಡಿ. ಅದರಲ್ಲೂ ಕೂಡ ನೀವು ಏನಾದರೂ ನೋಡಿ ಸೇಫೆಸ್ಟ್, ಇವೆಲ್ಲನೂ ಕೂಡ ಸೇಫೆಸ್ಟ್ ಅಂತಲೂ ಕೂಡ ಕೊಟ್ಬಿಡ್ತಾರೆ. ಸೊ ನಿಮ್ಗೆ ಬೆಸ್ಟ್ ಹೆಂಗಂತಂದರೆ ಈಸಿ ವೇದಾಗ ಏನು ಮಾಡ್ಬೋದು ಅಂತಂದರೆ, ನೀವು ಆರಾಮ್ಸಾಗಿ ಈಸಿ ವೇದೊಳಗೆ ಏನು ಮಾಡ್ಕೋಬೋದು ಅಂತಂದರೆ, ನೀವು ಕಾಲೇಜ್ನ ಪ್ರಿಯಾರಿಟಿ ಆರ್ಡರ್ ವೈಸು ನೀವು ರೆಡಿ ಮಾಡ್ಕೋಬೋದು. ಓಕೆ, ನಿಮಗೆ ಟಾಪ್ ಕಾಲೇಜ್ ಯಾವ ಅಂತ ಗೊತ್ತಾಗಿಲ್ಲ ಅಂದರೂ ಕೂಡ ಕಟ್ ಆಫ್ ಮೇಲೆ ತಿಳ್ಕೊಂಬಿಡ್ಬೋದು ನೀವು. ಟಾಪ್ ಯಾವುದು ಅಂತಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಒಳಗೆ ಟಾಪ್ ಕಾಲೇಜ್ ಅಂತ ಕೇಳಿದರೆ ಇದೇ ಕಾಲೇಜ್ ಅಂತ ಹೇಳ್ಬೋದು ನೀವು. ಅಂದರೆ ಆರಾಮ್ಸೆ ಹೇಳ್ಬೋದು. ಯಾಕಂದರೆ ಕಟ್ ಆಫ್ 30,000 ನಿಂತಿದ್ರೆ, ಆಮೇಲೆ 38,000, ಆಮೇಲೆ 75,000, ಆಮೇಲೆ 1,00,000, ಆಮೇಲೆ 1,18,000. ಸೊ ಈ ಥರ 1,18,000 ನೋಡಿ. ಅದಾದ ತಕ್ಷಣ ನೋಡಿ, ಇದು ಅಂದರೆ 86,000 ಇತ್ತು, ಅದಾದ ತಕ್ಷಣ 1,18,000 ಇದೆ. ಸೊ ಹಂಗಾಗಿ ಇಲ್ಲಿ ಕೊಟ್ಟಾರೆ. ಅಂದರೆ ನೀವು ಕೆಲವೊಂದಿಷ್ಟು ಹುಡುಗ ಮತ್ತು ಇಲ್ಲಿ 86,000 ಇದೆ, 1,18,000 ಪ್ರಿಯಾರಿಟಿ ಮ್ಯಾಟರ್ ಆಗ್ತದೆ. ಸೊ ಈಸಿಯೆಸ್ಟ್ ವೇದಲ್ಲಿ ಏನು ಮಾಡ್ಕೋಬೋದು ನೀವು ಅಂದರೆ ನೀವು ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ ನೋಡಿ. ಇದು 2023 ಒಳಗೆ ರೌಂಡ್ 1, ರೌಂಡ್ 2, ರೌಂಡ್ 3, 2024 ರೌಂಡ್ 1, ರೌಂಡ್ 3. ಆ್ಯಂಡ್ ಅದೇ ರೀತಿಯಾಗಿ 2025 ರೌಂಡ್ 1, ರೌಂಡ್ 2, ರೌಂಡ್ 3 ಕೊಟ್ಟಾರೆ. ಆ್ಯಂಡ್ ಕಾಲೇಜ್ ಇದು ಯಾವ್ದು ಕಾಲೇಜು ಆ್ಯಂಡ್ ಈ ಕಾಲೇಜ್ ಹೆಂಗೆ ನಿಂತದೆ ಎಲ್ಲದು ಕೂಡ ಇಷ್ಟು ನೀಟಾಗಿ ಕೊಡುತ್ತಂದರೆ, ಇಷ್ಟು ನೀವು ಕೂತು ಬಿಟ್ಟು ಮಾಡೋಕ್ಕೆ ಹೋತಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತದ ಈಗ. ಯಾಕಂದರೆ June 10ಗೆ ಏನಾಗ್ತಿದೆ, ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ರೆ ಏನಾಗ್ತದೆ, ಆಟೋಮೆಟಿಕ್ಕಾಗಿ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಂಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಕಾಲೇಜ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಸೇಫೆಸ್ಟ್ ಇರ್ತಕ್ಕಂಥದ್ದು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಸಿಗುತ್ತೆ. ಓಕೆ, ಸರಿ ಕೊಂಡ್ರು. ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥ ಅಪ್ಡೇಟ್ಗೂ. June 10ಕ್ಕೆ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟಾಗಿ ವಿಡಿಯೋನು ಕೂಡ ಮಾಡ್ತೀನಿ, ಯಾವ ರೀತಿ ಕೌನ್ಸಿಲಿಂಗ್ ಅಂತಂದು ವಾಚ್ ಮಾಡಿ. ಈ ಥರ ಲಿಂಕ್ ಬೇಕಿತ್ತಲ್ವ, ಇದು ಬೇಕಿತ್ತಲ್ವ, ನಿಮ್ಗೆ ಬರೀ ಇಂಜಿನಿಯರಿಂಗ್ ಒಂದು ಹೇಳಿದೆ ನಾನು. ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, B Pharma, D Pharma, BS ನರ್ಸಿಂಗ್, BNYS, ಅಲೈಡ್ ಹೆಲ್ತ್ ಸೈನ್ಸ್, PPT, BPU, ಆರ್ಕಿಟೆಕ್ಚರ್, ಇಷ್ಟು ಕೋರ್ಸಸ್ತು ಕೂಡ ಏನಪ್ಪ ಅಂತಂದರೆ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಸಿಗ್ತದೆ. ಸೊ 99 ರೂಪೀಸ್ ಇಟ್ಟವ್ರೆ ಅಂತ ನೀವು ತಲೆ ಕೆಡಿಸ್ಕೊಬೇಡಿ. ಇದೇ 99 ರೂಪೀಸ್ ಏನು ಮಾಡ್ತಾರೆ ಅಂತಂದರೆ, ಇದನ್ನೇ ಕಾಲೇಜ್ ಸೆಲೆಕ್ಷನ್ ನೀಟಾಗಿ ಮಾಡ್ಕೊಳ್ಳೋಕ್ಕೆ 10,000 ರೂಪಾಯಿ ಗಟ್ಟಲೆ ಏನು ಮಾಡ್ತಾರೆ, ಪೇಡ್ ಗೈಡ್ ಮಾಡ್ತಾರೆ. ಸೊ ಪರ್ಸ್ನಲಾಗಿ ತೊಗೊಂಡು ಮಾಡ್ತಾರೆ. ಬಟ್ ಅದು ಯಾವ ರೀತಿ ಇದೇ ಒಂದು ಆರ್ಡರ್ ವೈಸ್ ನಿಮ್ದು ಆಪ್ಷನ್ ಎಂಟ್ರಿ ಮಾಡಿಕೊಡ್ತಾರೆ. ಸೊ ಬೆಟರ್ ಯೂಸ್ ತೊಗೊಂಡ್ರೆ ಮಾತ್ರ ನಿಮ್ಮದು ಫಾರ್ ಯೂಸ್ಫುಲ್ ಇದೆ. ಥ್ಯಾಂಕ್ ಯು.